ಇದು ಬೀಟ್ರೂಟ್ ದೋಸೆ ನೋಡಿ ಚಂದ ಕಾಣ್ತೈತೆ, ತಿನ್ನೋಕ್ಕೂ ಅಷ್ಟೇ ಚಲೋ ಆಗ್ತದೆ. ತುಪ್ಪ ಬೆಲ್ಲ ಹಾಕೊಂಡು ತಿನ್ನಬೇಕು, ರುಚಿ ಆಗ್ತದೆ. ಈ ದೋಸೆ ಮಾಡೋಕ್ಕೆ ಎಂತೆಂಥ ಬೇಕು ನೋಡ್ಕೊಂಡು ಬರುವ. ರೇಷನ್ ಅಕ್ಕಿ ಮತ್ತು ಅದಕ್ಕೆ 1 ಚಮಚ ಮೆಂತ್ಯ ಹಾಕಿದೆ, 2 ಲೋಟ ಅಕ್ಕಿ ತಗೊಂಡೆ, 1 ಚಮಚ ಮೆಂತ್ಯ, ದೊಡ್ಡ ಚಮಚ ಅದು ಚಲೋ ಮಾಡಿ ತೊಳಿಬೇಕು. ಒಂದು 2-3 ಸಲ ತೊಳಿಬೇಕು. ಚಲೋ ಮಾಡಿ ತೊಳ್ಕೊಂಡು ಮತ್ತು ಬೇರೆ ನೀರು ಹಾಕಿ ಇಡಬೇಕು. ಅದಕ್ಕೆ ಈಗ ಇದು 4 ತಾಸಿನಿಂದ ಆಗದೆ. ಅದಕ್ಕೆ ಈಗ ಬೆಣ್ತಕ್ಕಿಯನ್ನು ಹಾಕ್ಕೊಳ್ತೀವಿ. ಬೆಣ್ತಕ್ಕಿಯನ್ನು ಹಾಕ್ಕೊಂಡು ಅದು ಚಲೋ ಮಾಡ್ಕೊಂಡು ಮಿಕ್ಸಿರಲ್ಲಿ ಅರಿಬೇಕು. ಅದು ಸಣ್ಣಾಗಬೇಕು, ಅದು ರವ ಇರೋಕ್ಕಿಲ್ಲ. ರವ ಇದ್ದರೆ ಚಲೋ ಆಗೋದಿಲ್ಲ. ಈಗ ಅದಕ್ಕೆ ಬೆಳ್ಳುಳ್ಳಿ, ಹಸಿಮೆಣಸು, ಶುಂಠಿ, ಜೀರಿಗೆ ಮತ್ತು ಬೀಟ್ರೂಟ್ ಕಟ್ ಮಾಡಿ ಹಾಕ್ಕೊಂಡೆ. ಅದು ಸಹ ಹೀಗೆ ಚಲೋ ಮಾಡಿ ಅರಿಬೇಕು. ಮಿಕ್ಸಿಯಲ್ಲಿ ಸಣ್ಣ ಮಾಡಿ ಅರಿಬೇಕು. ಈಗ ಅದಾಗದೆ ಈಗ ಅದು ಹಿಟ್ಟಿಗೆ ಹಾಕ್ತೆ. ಆವಾಗ ಅರ್ದಿಟ್ಟಿದ್ನಲ್ಲ ಅದು ಆ ಹಿಟ್ಟಿಗೆ ಹಾಕ್ತೆ. ಸ್ವಲ್ಪ ಹಿಟ್ಟು ಬೇರೆ ತೆಗೆದಿಟ್ಕೊಂಡೆ. ಮತ್ತು ಅದಕ್ಕೆ ಉಪ್ಪು ಹಾಕ್ಕೊಂಡು ಚಲೋ ಮಾಡಿ ಮಿಕ್ಸ್ ಮಾಡ್ಕೊಬೇಕು. ಇದಿಷ್ಟೇ ಇರಬೇಕು. ಮತ್ತು ಜಾಸ್ತಿ ನೀರು ಹಾಕೋಕ್ಕೆಲ್ಲ ಇಲ್ಲ. ಜಾಸ್ತಿ ನೀರು ಹಾಕಿದರೆ ಅದು ತೆಳುವಾಗ್ತದೆ, ದೋಸೆ ಚಲೋ ಬರೋದಿಲ್ಲ. ಈಗ ಬಂಡಿ ಬಿಸಿ ಆಗದೆ, ದೋಸೆ ಬಂಡಿ ಬಿಸಿ ಆಗದೆ. ಈ ಬಿಸಿಯಾದ ಬಂಡಿಗೆ ಎಣ್ಣೆ ಹಾಕ್ಕೊಂಡೆ ಮೊದಲೇ. ಈಗ ಅದನ್ನು ಚಲೋ ಮಾಡಿ ಚೆಂದ ಮಾಡಿ ದೋಸೆ ಹಾಕ್ಕೊಬೇಕು. ಅದಕ್ಕೆ ಮುಚ್ಚಬೇಕು. ಮತ್ತೆ ಮುಚ್ಕೊಂಡು ನೋಡಿ, ಈಗ ಎಷ್ಟು ಚೆಂದ ಕಾಣ್ತದೆ ನೋಡಿ. ಕಲರ್ ನೋಡಿ ಮಸ್ತ್ ಕಾಣ್ತದಲ್ಲ, ರಾಶಿ ಚಲೋ ಕಾಣ್ತದೆ. ಅದಕ್ಕೆ ತುಪ್ಪ ಹಾಕ್ಕೊಂಡೆ ನಾನು. ತುಪ್ಪ ಹಾಕಿ ತಿರುಗಿಸಿ ಹಾಕತ್ತೆ. ಆಯ್ತು. ಈಗ ಮತ್ತೆ ಉದ್ದ ಹಿಟ್ಟು ಸಹ ಮತ್ತು ಹೀಗೆ ದೋಸೆ ಮಾಡ್ಕೊತೀವಲ್ಲ, ಈಗ ದೋಸೆ ಮಾಡ್ಕೊಂಡು ಮತ್ತೆ ಇಟ್ಕೊಂಡು ಮುಚ್ಚಿ ಮತ್ತೆ ಅದು ತೆಗಿಬೇಕು. ನೋಡಿ ಒಂದೊಂದು ದೋಸೆ ಒಂದೊಂದು ಥರ ಸೇಪ್ ಬಂದಿದೆ ಅಲ್ಲ. ಮತ್ತು ಈ ಬೀಟ್ರೂಟ್ ದೋಸೆಗೆ ರಾತ್ರಿ ಬೀಟ್ರೂಟ್ ಅರಿಯೋದಿಲ್ಲ, ಬೆಳಗ್ಗೆ ಅದು ದೋಸೆ ಮಾಡಬೇಕಾದ್ರೆ ಅರಿಬೇಕು. ಈಗ ನಾನು ಸಾದಾ ಹಿಟ್ಟದೆಲ್ಲ ಅದು ನಾನು ಮತ್ತು ದೋಸೆ ಮಾಡ್ಕೊತೆ. ಸ್ವಲ್ಪ ಬೀಟ್ರೂಟ್ ದೋಸೆ ಮತ್ತು ಸ್ವಲ್ಪ ಸಾದದು ಪ್ಲೇನ್ ದೋಸೆ. ನೋಡಿ ಇದಾಗಿದೆ ಈಗ. ನೋಡಿ ಈಗೆಲ್ಲ ದೋಸೆ ತಯಾರಾಯ್ತು. ಈಗ ನೋಡಿ, ಈಗ ಮಕ್ಕಳಿಗೆ ಬಾಕ್ಸಿಗೆ ಹಾಕ್ಕೊಡ್ಬೇಕು. ಮತ್ತು ತಿನ್ನೋಕ್ಕೆ ಸಹ ಹಾಕ್ಕೊಳ್ತೆ. ನೋಡಿ ಬಾಕ್ಸಿಗೆ ಹಾಕಿದೆ. ಈಗ ತುಪ್ಪ ಮತ್ತು ಬೆಲ್ಲ ಇದು 2 ಹಾಕಿ ತಿನ್ನಬೇಕು. ಎಷ್ಟು ಚಲೋ ಆಗ್ತದೆ ಅಂದರೆ ಅದು ತಿಂದವ್ರಿಗೆ ಮಾತ್ರ ಗೊತ್ತದು ರುಚಿ. ನಾನು ಮಾಡಿದ ಈ ದೋಸೆ ಒಂದರಲ್ಲಿ ಹಾಕ್ತಿದ್ರೆ ಚಲೋ ಮಜಾ ಬರ್ತದೆ. ಇಷ್ಟ ಆದರೆ ಹೇಳಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ.